ಪೌರಾಯುಕ್ತೆ ಅಮೃತಗೌಡಗೆ ಪ್ರಾಣ ಬೆದರಿಕೆ ಪ್ರಕರಣ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪೌರಾಯುಕ್ತೆ ಅಮೃತಗೌಡಗೆ ಪ್ರಾಣ ಬೆದರಿಕೆಯನ್ನು ಹಾಕಲಾಗಿತ್ತು. ಈ ಸಂಬಂಧ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ವಿರುದ್ಧ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಬಿಎನ್ಎಸ್ ಸೆಕ್ಷನ್ 503, 506, 189, 186, 353 ಅಡಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ದೌರ್ಜನ್ಯ, ಬೆದರಿಕೆ, ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಆರೋಪದಡಿ ದೂರನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಎಫ್ಐಆರ್ ಬಗ್ಗೆ ನ್ಯೂಸ್ 18ಗೆ ಎಸ್ಪಿ ಕುಶಾಲ್ ಚೌಕ್ಸೆ ಮಾಹಿತಿಯನ್ನ ನೀಡಿದ್ದಾರೆ. ಪೌರಾಯುಕ್ತೆ ಅಮೃತಗೌಡಗೆ ಪ್ರಾಣ ಬೆದರಿಕೆಯನ್ನು ಹಾಕಲಾಗಿತ್ತು. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪ್ರಾಣ ಬೆದರಿಕೆಯನ್ನು ಹಾಕಿದ್ರು. ಇನ್ನು ಈ ಸಂಬಂಧ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಇನ್ನು ಈ ಬಗ್ಗೆ ಎಸ್ಪಿ ಕುಶಾಲ್ ಚೌಕ್ಸೆಯನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ನೋಡೋಣ ಬನ್ನಿ. ಹಲೋ. ಹಲೋ ಸರ್ ನಮಸ್ತೆ ಸರ್. ನಮಸ್ತೆ ಸರ್ ಅದೇ ಸರ್ ಶಿಡ್ಲಘಟ್ಟದ್ದು ಪ್ರಕರಣದ್ದು ಅದೇನೋ ಎಫ್ಐಆರ್ ದಾಖಲಾಗಿದೆ ಸರ್. ಅದು ಎಫ್ಐಆರ್ ಆಗಿದೆ. ಅದು ಏನೋ ಎಫ್ಐಆರ್ ಕಾಪಿ ಏನೋ ಸಿಗ್ಬೋದಾ ಸರ್ ನಮ್ಗೆ? ಇಲ್ಲ, ಎಫ್ಐಆರ್ ಕಾಪಿ ಸಿಗಲ್ಲ, ನಾಳೆ ಕೊಡ್ತೀನಿ. ನಾಳೆ ಏನಾಗುತ್ತೆ ಸರ್ ಅದು? ಹ್ಮ್ ಸರ್ ಈಗ ಏನ್ ಸೆಕ್ಷನ್ ಅಡಿಯಲ್ಲಿ ಸರ್ ಈಗ ಅವರು ಎಫ್ಐಆರ್ ದಾಖಲು ಮಾಡ್ಕೊಂಡಿರೋದು? ಕ್ರಿಮಿನಲ್ ಇಂಟಿಮಿಡೇಷನ್, ಥ್ರೆಟ್ ಟು ಪಬ್ಲಿಕ್ ಸರ್ವೆಂಟ್, 2 ಆಕ್ಟ್ ಆಗಲ್ಲ ಸರ್ ಈಗ? ಈಗ ದಾಖಲಾಗಿದೆಯಲ್ಲ ಸರ್ ಕೇಸ್, ಅವ್ರನ್ನ ಮತ್ತೆ ಅರೆಸ್ಟ್ ಮಾಡೋದು ಪ್ರೊಸೆಸಿಂಗ್ ಏನಾದ್ರು ನೆಕ್ಸ್ಟ್ ಸರ್? ಅದು ನೋಡ್ತೀವಿ ನಾವು. ಸರಿ ಸರ್. ಬೇರೆ ಅಪ್ಡೇಟ್ ಸರ್ ಅದ್ರ ವಿಚಾರದಲ್ಲಿ ಏನಾದ್ರೂ ಇದೆಯಾ ಮಾಡ್ತೀವಿ. ಈಗ ಏನಿಲ್ಲ, ಅದೇ ಎಫ್ಐಆರ್ ಆಯ್ತು ಅಷ್ಟೇ. ಬೇರೆ ನಾಳೆ ನಾವು ಶಿಡ್ಲಘಟ್ಟಕ್ಕೆ ಭೇಟಿ ಕೊಡ್ತಿದ್ದೀವಿ ಸರ್ ನಾಳೆ. ಓಕೆ, ನೋಡೋಣ. ನೀವು ಸರ್ ನೋಡೋಣ ಸರ್. ಅದೇ ನಾಳೆ ತುಂಬಾ ಜನ ಪ್ರೊಟೆಸ್ಟ್ ಮಾಡ್ಬೇಕು ನಾನು ಸ್ಟೇಷನ್ ಹತ್ರ ಪ್ರೊಟೆಸ್ಟ್ ಮಾಡ್ಕೊಂಡು ಏನಾಗುತ್ತೆ. ನಾನು ಇವತ್ತು ಹೋಗಿ ವಾಪಸ್ ಈಗ 9 ಗಂಟೆಗೆ ಬಂದಿದ್ದೀನಿ ಅಲ್ಲಿಂದ. ಹಾ ಸರ್. ಅದು ಯಾರು ಹ್ಯೂಮನ್ ರೈಟ್ಸ್ ಅವ್ರು ನನ್ ಕಾಲ್ ಮಾಡಿದ್ರು. ಮಾಡ್ತಾರೆ, ಮಾಡ್ಲಿ, ಅವ್ರದ್ದು ಅಧಿಕಾರ ಇದೆ, ಪ್ರೊಟೆಸ್ಟ್ ಮಾಡ್ತಾರೆ, ಮಾಡ್ಲಿ. ನಾವು ಕೂಡ ಅದೇ ಹೇಳ್ತೀವಿ, ಎಫ್ಐಆರ್ ಆಗಿದೆ, ಬೇರೆ ಏನ್ ಮಾಡ್ಬೇಕು. ಸರಿ ಸರ್. ಓಕೆ ಸರ್. ಹಾ ಸರ್, ಥ್ಯಾಂಕ್ ಯು ಸರ್. ಇನ್ನು ಜನರ ಚೀಮಾರಿ ಹಾಗೂ ಎಫ್ಐಆರ್ ಬೆನ್ನಲ್ಲೇ ರಾಜೀವ್ ಗೌಡ ಕ್ಷಮೆಯನ್ನ ಕೇಳಿದ್ದಾರೆ. ಎಫ್ಐಆರ್ ದಾಖಲಾಗ್ತಿದ್ದಂತೆಯೇ ರಾಜೀವ್ ಗೌಡ ಇದೀಗ ಕ್ಷಮೆ ಯಾಚಿಸಿರುವಂತಹದ್ದು. ಪೌರಾಯುಕ್ತೆ ಅಮೃತ ಗೌಡಗೆ ಕ್ಷಮೆಯನ್ನು ಯಾಚಿಸಿದ್ದಾರೆ ರಾಜೀವ್ ಗೌಡ. ನಾನು ಉದ್ದೇಶಪೂರ್ವಕವಾಗಿ ಅಮೃತ ಗೌಡಗೆ ಬೈದಿಲ್ಲ, ಬ್ಯಾನರ್ ತೆಗೆದಿದ್ದ ವಿಚಾರಕ್ಕೆ ಮಾತನಾಡಿದ್ದೇನೆ ಅಷ್ಟೇ. ಇನ್ನು ಅಮೃತ ಗೌಡ ನನಗೂ ಅಕ್ಕ ತಂಗಿ ಇದ್ದ ಹಾಗೆ. ವಿಡಿಯೋ ಮೂಲಕ ಇದೀಗ ರಾಜೀವ್ ಗೌಡ ಕ್ಷಮೆಯನ್ನ ಕೇಳಿದ್ದಾರೆ. ವಿಡಿಯೋವನ್ನು ಮಾಡುವ ಮೂಲಕ ಕ್ಷಮೆಯನ್ನ ಕೇಳಿದ್ದಾರೆ ರಾಜೀವ್ ಗೌಡ. ಕಳೆದ ಬಾರಿಯೂ ನನ್ನ ಬ್ಯಾನರ್ ತೆಗೆದು ಬೇರೆಯವರ ಬ್ಯಾನರ್ ಕಟ್ಟಿದ್ರು. ಈ ಬಾರಿಯೂ ಪರ್ಮಿಷನ್ ಕೇಳಿದ್ವಿ, ನಾನು ರಜೆಯಲ್ಲಿದ್ದೇನೆ, ನೀವು ಬ್ಯಾನರ್ ಕಟ್ಟಿಕೊಳ್ಳಿ ಅಂತ ಹೇಳಿದರು. ಏಕಾಏಕಿ ನನ್ನ ಬ್ಯಾನರ್ ತೆಗೆದಿದ್ದಾರೆ, ಅದನ್ನೇ ನಾನು ಕೇಳಿದ್ದೇನೆ. ನಾನು ಯಾವುದೇ ರೀತಿ ಬೈದಿಲ್ಲ, ಬೇರೆ ಅರ್ಥದಲ್ಲಿ ನಾನು ಬೈದಿಲ್ಲ. ಮಾತಿಗೆ ಮಾತು ಬೆಳೆದು ನಾನು ಆ ರೀತಿ ಮಾತನಾಡಬೇಕಾಯಿತು ಅಷ್ಟೇ ಅಂತ ಕ್ಷಮೆಯನ್ನು ಕೇಳಿದ್ದಾರೆ ರಾಜೀವ್ ಗೌಡ. ನಗರಸಭಾ ಕಮಿಷನರ್ನ ನಿಲ್ಲಿಸಿದ್ರು ಅನ್ನೋ ಒಂದು ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ. ನಾನು ಯಾವುದೇ ನನ್ನ ಸ್ವಉದ್ದೇಶದಿಂದ ನಾನು ಯಾವುದೂ ಮಾತಾಡಿದ್ದಲ್ಲ. ನಾನು ಅವ್ರ ಬಗ್ಗೆ ಯಾವುದೇ ಥರದ ಒಂದು ದ್ವೇಷ ಕೂಡ ನನಗಿಲ್ಲ. ಏಕಾಏಕಿ ಬ್ಯಾನರ್ನ ತೆಗೆದಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಹೇಳಿದಾಗ ನಾನು ಕಮಿಷನರ್ ಫೋನ್ ಮಾಡಿ, ಈ ರೀತಿ ಯಾಕಮ್ಮ ಬ್ಯಾನರ್ ತೆಗೆದಿದ್ದೀರಿ, ನೀವೇ ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಅಂತ ಹೇಳಿದಾಗ, ಅವರೆಲ್ಲ ಏನೋ ಸೆಂಟ್ರಲ್ ಎಲ್ಲೋ ರಸ್ತೆಗೇನೋ ಅಡ್ಡ ಇತ್ತು ಅನ್ನೋ ಥರ ಇದು ಮಾಡಿದ್ರು ಅಂತ ಹೇಳಿದ್ರು. ಅಲ್ಲಿ ಯಾವುದು ರಸ್ತೆಗೆ ಅಡ್ಡ ಇರಲಿಲ್ಲ, ಬ್ಯಾನರ್ಲೆಲ್ಲ ಸೈಡಲ್ಲೇ ಕಟ್ಟಿರ್ತಾರೆ. ಮಾತು ಬಂದು ವಿಡಿಯೋ ಯಾವುದೇ ಅವ್ರನ್ನ ಪರ್ಪಸ್ಸಾಗಿ ನಾನು ಬೈಬೇಕು ಅನ್ನೋದಾಗಲಿ ಯಾವುದೇ ಒಂದು ಉದ್ದೇಶ ಇಲ್ಲ. ಅವ್ರು ನನಗೂ ಒಂದು ಅಕ್ಕ ತಂಗಿ ಥರ, ಅವ್ರನ್ನ ಯಾವುದೇ ಥರದ ಉದ್ದೇಶದಿಂದ ನಾನು ಮಾತಾಡಿಲ್ಲ. ನಾನು ಆ ಥರದ ವ್ಯಕ್ತಿನೂ ಅಲ್ಲ. ಹಾಗಾಗಿ ನನ್ನಿಂದ ನಾನು ಮಾತಾಡೋದ್ರಿಂದ ಏನಾದ್ರು ನೋವಾಗಿದ್ರೂ ಕೂಡ ಅವ್ರಿಗೆ ನನ್ನ ಕಡೆಯಿಂದ ಕ್ಷಮಿಸಿ ಅಂತಲೂ ಕೇಳ್ತಿದ್ದೀನಿ. ನಾನು ಆ ಥರದ್ದು ಉದ್ದೇಶನೂ ಅಲ್ಲ. ಅವ್ರಿಗೆ ತುಂಬ ಬಾರಿ ನಾನು ಸಪೋರ್ಟು ಕೂಡ ಮಾಡಿದ್ದೀನಿ. ಯಾಕಂದರೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಗರಸಭೆಯಲ್ಲಿ 31 ವಾರ್ಡ್ಗಳಲ್ಲಿ ಅಲ್ಲಿ ಏನಾಗಿದೆ ಅಂದರೆ ಕೆಲಸ ಕಾರ್ಯಗಳು ಸರಿಯಾಗಿ ಆಗಲಿಲ್ಲ ಅಂತ, ಕುಡಿಯೋ ನೀರಿಂದಿರ್ಬೋದು, ಚರಂಡಿ ವ್ಯವಸ್ಥೆಗಳಿರ್ಬೋದು, ಆ ಚರಂಡಿ ನೀರೆಲ್ಲ ರೋಡಲ್ಲಿ ಹರಿತಾ ಇದೆ ಅಂತ ಎಷ್ಟೋ ಕಂಪ್ಲೇಂಟ್ಗಳು ಬಂದು ಅಲ್ಲೆಲ್ಲ ಕಂಪ್ಲೇಂಟ್
ಮಾಡಿದಾಗ ಕೂಡ ಅವ್ರು ನನಗೆ ಫೋನ್ ಮಾಡಿ ಸರ್ ಈ ರೀತಿ ಬೇರೆ ಜನ ಎಲ್ಲ ಕೇಳ್ತಿದ್ದಾರೆ, ನನ್ನ ಹತ್ರ ಸ್ಟಾಫ್ ಇಲ್ಲ, ನಾನೇನು ಮಾಡೋಕ್ಕಾಗ್ತಿಲ್ಲ ಅಂದಾಗೂ ಕೂಡ ನಾನು ಅವ್ರಿಗೆ ಸಪೋರ್ಟ್ ಮಾಡಿ ಆಯಿತು ನಮ್ಮವ್ರಿಗೆಲ್ಲ ಸಮಾಧಾನ ಹೇಳಿದ್ದೀನಿ, ಸ್ವಲ್ಪ ಟೈಮ್ ತೊಗೊಳ್ಳಿ ಮಾಡಿಕೊಡ್ತಾರೆ ಅನ್ನೋ ಮಾತನ್ನು ಹೇಳಿದ್ದೀನಿ. ಹಾಗಾಗಿ ನಾನು ಅವರಲ್ಲಿ ನನ್ನಿಂದ ಯಾವುದೇ ಥರದ ತಪ್ಪಾಗಿಲ್ಲ. ಆಗಿದ್ದರೂ ಕೂಡ ಕೆಟ್ಟ ಏನಾದರೂ ಮಾತು ಬಂದಿದ್ದರೂ ಕೂಡ ಅದನ್ನು ನಾನು ನನ್ನ ಸೋದ್ದೇಶದಿಂದ ಯಾವತ್ತೂ ಅಂದಿಲ್ಲ. ಅದು ಮಾತು ಬಂದು ಏನೇ ಅಂದಿದ್ರು ಕೂಡ ತಪ್ಪು ನೋವಾಗಿದ್ದರೆ ನಾನು ಅದಕ್ಕೆ ಕ್ಷಮೆ ಕೇಳ್ತಿದ್ದೀನಿ. ಇನ್ನು ಯಾರೂ ಕೂಡ ಇದಕ್ಕೆ ಗೊಂದಲ ಪಡೋ ಇದು ಬೇಡ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದೀನಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದತ್ತಾತ್ರೇಯ, ನಾವು ಬೆಳಿಗ್ಗೆ ನೋಡ್ದೋ ಅವರು ಮನ ಬಂದಂತೆ ಬೈದಿದ್ರು, ಇದೀಗ FIR ದಾಖಲಾಗ್ತಿದ್ದಂತೆಯೇ ಇದೀಗ ಕ್ಷಮೆ ಯಾಚಿಸಿದ್ದಾರೆ. ಇದೇನಿದು ಅಂತ ಹೆಚ್ಚಿನ ಡೀಟೇಲ್ಸ್ ನೀಡೋದಾದರೆ? ಸುದೀಪ್, ಖಂಡಿತವಾಗಿಯೂ ಶಿಡ್ಲಘಟ್ಟ ನಗರದಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ನಗರಸಭೆ ಪೌರಾಯುಕ್ತರಾದಂತಹ ಅಮೃತ ಗೌಡ ವಿರುದ್ಧ ಒಂದು ರೀತಿಯಾದಂತಹ ಫೋನ್ ಸಂಭಾಷಣೆ ಏನಿತ್ತು, ಇದು ಬಹಳಷ್ಟು ವೈರಲ್ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಸದ್ದು ಮಾಡಿತ್ತು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡರವರು ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು. ಅದರಂತೆ ಈಗ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತದ್ದು. ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಪ್ರಕರಣದಲ್ಲಿ ಈಗ ಒಂದು BNS ಆಕ್ಟ್ ಪ್ರಕಾರ ಅವರ ಮೇಲೆ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ಮುಂದಿನ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ SP ಕುಶಾಲ್ ಚೌಕ್ಸರ್ ಅವರು ನ್ಯೂಸ್ 18ಗೂ ಸಹ ಮಾಹಿತಿಯನ್ನ ನೀಡಿರುವಂತದ್ದು. ಜೊತೆಗೆ ಈಗ ರಾಜೀವ್ ಗೌಡ ವಿರುದ್ಧ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಮತ್ತೊಂದು ಕಡೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಈಗ ಪ್ರತ್ಯೇಕವಾಗಿ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಅಂದ್ರೆ ಕ್ಷಮೆ ಯಾಚಿಸಿದ್ದಾರೆ ನಗರಸಭೆ ಪೌರಾಯುಕ್ತರಿಗೆ. ನಾನು ಈ ರೀತಿ ಮಾತನಾಡಬಾರ್ದಿತ್ತು, ಆದ್ರೆ ಮಾತನಾಡಿದ್ದೀನಿ, ನನಗೆ ಅವರು ಅಕ್ಕ ತಂಗಿ ಇದ್ದಂತೆ ಅಂತ ಒಂದು ರೀತಿಯಾದಂತಹ ಕ್ಷಮೆ ಯಾಚಿಸುವಂತಹ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಬಿಟ್ಟಿರುವಂತಹದ್ದು. ಅಂದ್ರೆ ಕೆಟ್ಟ ನಂತರ ಬುದ್ಧಿ ಬಂತು ಎಂಬ ವಿಚಾರ ಇಲ್ಲಿ ನಾವು ಪ್ರಸ್ತಾಪ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ FIR ದಾಖಲಾಗಿ ಪೊಲೀಸರು ಸಹ ಮುಂದಿನ ತನಿಖೆಯನ್ನ ಕೈಗೊಳ್ತಾ ಇದ್ದಾರೆ. ಇನ್ನು ನಾಳೆಯೂ ಸಹ ಮಾನವ ಹಕ್ಕುಗಳ ಆಯೋಗದವರು ಶಿಡ್ಲಘಟ್ಟ ನಗರಕ್ಕೆ ಭೇಟಿ ಕೊಟ್ಟು ಒಂದು ಬೃಹತ್ ಪ್ರತಿಭಟನೆಯನ್ನು ಆಯೋಜನೆ ಮಾಡಿಕೊಂಡಿರುವಂತದ್ದು. ಜೊತೆಗೆ ಈ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು, ಜೊತೆಗೆ ಗೂಂಡಾ ಆಕ್ಟ್ ನಡಿ ಕೇಸನ್ನ ದಾಖಲಿಸಬೇಕು ಅಂತ ಅವರು ಒಂದು ರೀತಿಯಾದಂತಹ ಪ್ರತಿಭಟನೆಯನ್ನ ಮಾಡಿ ಈ ಕಾಂಗ್ರೆಸ್ ಮುಖಂಡನ ವಿರುದ್ಧ ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸಲು ಮುಂದಾಗ್ತಾ ಇರುವಂತದ್ದು. ಸುದೀಪ್, ಧನ್ಯವಾದ ದತ್ತಾತ್ರೇಯ.